ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಜ್ವರ ಅಂತ ಶೋರೂಮ್ ಅಲ್ಲಿ ಒದ್ದಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ಅವಳ ಪರಿಸ್ಥಿತಿನ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾರೆ. ಏನೇ ಇದು ಇಷ್ಟೊಂದ್ ಸುಡ್ತಾ ಇದೆ, ಬಾ ಡಾಕ್ಟರ್ ಹತ್ರ ಹೋಗೋಣ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಇಲ್ಲ ಬೇಡ ರೀ, ಮನೋಜ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದಾನೆ, ಆದ್ರೆ ನಾನೇ ಬೇಡ ಅಂತ ಹೇಳ್ಬಿಟ್ಟೆ ಅಂತ ಶಾಂತಿ ಹೇಳ್ತಾಳೆ. ಸರಿ ಆಯ್ತು ಬಾ, ಮೆಡಿಕಲ್ ಶಾಪ್ಗಾದ್ರೂ ಹೋಗಿ ಮಾತ್ರೆ ತಗೊಂಡ್ ಬರೋಣ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಶಾಂತಿ ಅವ್ನ್ ಮುಖ ನೋಡ್ತಾ ಹಾಗೆ ಸುಮ್ನಾಗ್ಬಿಡ್ತಾಳೆ. ಶ್ರುತಿ ಮನೇಲಿ ನಿನ್ಗೆ ಯಾವ ರೀತಿ ಮರ್ಯಾದೆ ಸಿಕ್ಕಿರುತ್ತೆ ಅಂತ ನಂಗ್ ಚೆನ್ನಾಗ್ ಗೊತ್ತು ಬಿಡೆ, ಅದಕ್ಕೋಸ್ಕರ ಇಲ್ಲಿಗ್ ಬರ್ಬೇಕಾ ನೀನು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ನಾನ್ ಬೇರೆ ಇನ್ನೆಲ್ ಹೋಗ್ಲಿರಿ, ಕಸ್ತೂರಿ ನಿಮ್ ಜೊತೆ ಬರೋದಿದ್ರೆ ಬಾ, ಇಲ್ಲಾಂದ್ರೆ ಬರ್ಬೇಡ ಅಂತ ಹೇಳ್ಬಿಟ್ಲು ಅಂತ ಶಾಂತಿ ಹೇಳ್ಬೇಕಾದ್ರೆ, ಈ ವಿಷಯ ನನ್ಗೂ ಗೊತ್ತು. ಕಸ್ತೂರಿ ಅಮ್ಮ ನಂಗೆ ಕಾಲ್ ಮಾಡಿದ್ರು, ನೀನು ಮನೆಗ್ ಬರ್ತೀನಿ ಅಂತ ಹೇಳಿದಿಕ್ಕೆ ಅಣ್ಣನ್ ಜೊತೆ ಬರೋದಿದ್ರೆ ಬಾ, ಇಲ್ಲಾಂದ್ರೆ ಬರ್ಬೇಡ ಅಂತ ಹೇಳಿದ್ಲಂತೆ. ಅವಳು ಹೇಳೋದ್ರಲ್ಲೂ ಸತ್ಯ ಇದೆ ಅಲ್ವಾ? ಎಲ್ಲಿ ಗಂಡ ಇರ್ತಾನ ಅಲ್ಲಿ ಹೆಂಡ್ತಿ ಇರ್ಬೇಕು, ಅವಾಗ್ಲೇ ಆ ಹೆಣ್ಣಿಗೆ ಮರ್ಯಾದೆ. ಈಗ್ಲಾದ್ರೂ ಅರ್ಥ ಮಾಡ್ಕೊಂಡು ನನ್ ಜೊತೆ ಮೀನನ್ ಮನೆಗ್ ಬಾ ಅಂತ ರಂಗನಾಥ್ ಅವರು ಕರೀತಾರೆ. ಅಷ್ಟ್ರಲ್ಲಿ ಸೂರ್ಯ ಕೂಡ ಶೋರೂಮ್ಗ್ ಬರ್ತಾನೆ. ಅಪ್ಪಯ್ಯ ನೀನೇನಪ್ಪಯ್ಯ ಇಲ್ಲಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇನ್ನೇನಪ್ಪ ಮಾಡೋದು, ಕೊನೆವರೆಗೂ ಇವಳನ್ನ ಚೆನ್ನಾಗ್ ನೋಡ್ಕೋತೀನಿ ಅಂತ ಇವ್ರ ಅಪ್ಪಂಗೆ ಮಾತ್ ಕೊಟ್ಟಿದ್ದೆ, ಅದನ್ನ ಉಳಿಸ್ಕೊಳ್ಬೇಕಲ್ಲಪ್ಪ. ನಾನಿಲ್ದೆ ಅವಳೆಷ್ಟು ಕಷ್ಟ ಪಡ್ತಾಳ ಅಂತ ರಾತ್ರಿ ಎಲ್ಲ ನನ್ಗೆ ನಿದ್ದೆನೆ ಬರ್ಲಿಲ್ಲ, ಅದಕ್ಕೆ ಬೆಳಗ್ಗೆನೆ ಇವಳನ್ನ ನೋಡೋಣ ಅಂತ ಇಲ್ಲಿಗ್ ಬಂದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ರಂಗನಾಥ್ ಅವರು ಶಾಂತಿ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿ ಶಾಂತಿ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಹೌದು, ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಇನ್ನೊಂದ್ಸಲಿ ಯಾವ್ದಕ್ಕೂ ಸಕ್ರೆ ಹತ್ರ ಮಾತಾಡಿ ಮನೆಗ್ ಕರ್ಕೊಂಡ್ ಹೋಗೋಣ ಅಂತ ಬಂದೆ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಸಕ್ರೆ ನೋಡು, ಈ ತರ ಮಗು ತರ ಹಠ ಮಾಡ್ಬೇಡ, ಸುಮ್ನೆ ನನ್ ಜೊತೆ ಬಂದ್ಬಿಡು, ಈ ಶೋರೂಮ್ ಅಲ್ಲಿ ನಿನ್ನಿಂದ ಇರೋದಕ್ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಮೀನಾ ಕೂಡ ಅಲ್ಲಿಗ್ ಬರ್ತಾಳೆ. ಏನ್ರಿ ನೀವ್ ಇಲ್ಲಿದ್ದೀರಾ, ಮಾವ ನೀವ್ ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅಪ್ಪಯ್ಯ ಸಕ್ರೆ ನೋಡಕ್ಕೆ ಅಂತ ಬಂದಿದ್ದಾರೆ, ನಾನು ಅಷ್ಟೇ ಸಕ್ರೆ ಹತ್ರ ಮಾತಾಡಿ ಒಂದ್ಸಲಿ ಮತ್ತೆ ಕರ್ಕೊಂಡ್ ಹೋಗೋಣ ಅಂತ ಬಂದೆ ಅಂತ ಸೂರ್ಯ ಹೇಳ್ತಾನೆ. ಅತ್ತೆಗೆ ಆಚೆ ಕಡೆ ಕಾಫಿ ಕುಡಿದ್ರೆ ಸೆಟ್ ಆಗೋದಿಲ್ಲ, ಅದಕ್ಕೆ ನಾನೇ ಕಾಫಿ ಮಾಡ್ಕೊಂಡ್ ತಗೊಂಡ್ ಬಂದೆ ಅಂತ ನೀನಾ ಫ್ಲಾಸ್ಕ್ ನ ತೋರಿಸ್ತಾಳೆ. ಹಾಗೆ ಕಾಫಿನ ಲೋಟಕ್ಕೆ ಹಾಕೊಂಡು ತಗೊಂಡೋಗಿ ಶಾಂತಿ ಕೊಡ್ಬೇಕಾದ್ರೆ ಬೇಡ ಅಂತ ಶಾಂತಿ ಹೇಳ್ತಿರ್ತಾಳೆ. ಮೀನಾ ಮಾಡಿರೋ ಕಾಫಿನ ಬೇಡ ಅಂತ ನೀ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡೆ, ನಿನ್ಗೋಸ್ಕರ ಮನೆಯಿಂದ ತಗೊಂಡ್ ಬಂದಿದ್ದಾಳೆ, ಕುಡಿ, ಯಾಕ್ ಜಂಬ ತೋರಿಸ್ತೀಯ ಅಂತ ರಂಗನಾಥ್ ಅವ್ರು ಹೇಳಿದಾಗ ಸರಿ ಆಯ್ತು ಅಂತ ಶಾಂತಿ ಕಾಫಿ ತಗೊಂಡ್ ಕುಡಿತಾಳೆ. ಅಷ್ಟರಲ್ಲಿ ಮನೋಜ ಮತ್ತೆ ಸೀನಾ ಬ್ರೋ ಇಬ್ರು ಕುಕ್ಕರ್ ಅಲ್ಲಿ ಬಿಸ್ನೀರ್ನ ಕಾಯಿಸ್ಕೊಂಡು ಎತ್ಕೊಂಡ್ ಬರ್ತಾರೆ. ಏಯ್ ಏನೋ ಇದು, ಕುಕ್ಕರ್ ಅಲ್ಲಿ ನೀರ್ ಕಾಯಿಸಿದ್ಯಲ್ಲೋ, ಏನೋ ಇದ್ರಲ್ಲಿ ಅಕ್ಕಿ ಹಾಕಿ ಅನ್ನ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಅದು ಹಂಗಲ್ಲ ಬ್ರೋ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ನೋಡ್ದೆ ಅಪ್ಪಯ್ಯ ಶೋರೂಮ್ ನ ಹೋಗ್ಬಿಟ್ಟು ಹೋಟ್ಲ ತರ ಮಾಡಿಕ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ ಬ್ರೋ, ಇದು ಅನ್ನ ಮಾಡಕ್ಕಲ್ಲ, ಅಮ್ಮನಿಗೆ ಸ್ನಾನ ಮಾಡೋದಿಕ್ಕೆ ಅಂತ ಸೀನಾ ಬ್ರೋ ಹೇಳ್ತಾನೆ. ಆಂಟಿ, ಸೋಪು ಶಾಂಪೆಲ್ಲ ಇಟ್ಟಿದೀನಿ, ನೀವ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಿ, ತಗೊಳ್ಳಿ ಟವಲ್ನ ಅಂತ ಛಾಯಾ ಶಾಂತಿಗೆ ಟವಲ್ ಕೊಡಕ್ ಬರ್ತಾಳೆ. ಅಪ್ಪಯ್ಯ ಇವ್ ತೆಂಗಿನ ಬಿಟ್ರೆ ಈ ಶೋರೂಮ್ ನ ಹೋಟ್ಲ ತರ ಮಾಡ್ಬಿಟ್ಟಿದಾನೆ, ನೋಡಪ್ಪಯ್ಯ ರೂಮ್ ಸರ್ವಿಸ್ ಬೇರೆ ಮಾಡ್ತಿದ್ದಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೇ ಮನೋಜ ನಿನಗಾದ್ರೂ ಬುದ್ಧಿ ಬೇಡ್ವೇನಾ, ನಿಮ್ ಅಮ್ಮನ ಹತ್ರ ಹೇಳಕ್ ಆಗಲ್ವಾ ನೀನು, ಅವಳ ಹತ್ರ ಮಾತಾಡಿ ಮನೆಗ್ ಕಳ್ಸ್ಬೇಕು ತಾನೆ, ಇಲ್ಲಿ ಇಟ್ಕೊಂಡಿದ್ಯಲ್ಲೋ ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಇಲ್ಲಪ್ಪ, ನಾನು ಆಲ್ರೆಡಿ ಹೇಳ್ದೆ, ಆದ್ರೆ ಮಮ್ಮಿ ನಾನ್ ಇಲ್ಲೇ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳಿದ್ರು ಅಂತ ಮನೋಜ ಹೇಳ್ತಾನೆ. ಲೇ ಪೆಂಗ್ಯ, ಅದಕ್ಕೆ ಅಂತ ಹಂಗೆ ಬಿಟ್ಬಿಡ್ತೀಯನಾ, ಮನೇಲಿದ್ದಂಗೆ ಈ ಶೋರೂಮ್ ಅಲ್ಲಿ ಇರಕ್ ಆಗತ್ತೇನಾ, 2 ದಿವಸದಿಂದ ನೀನು ಶೋರೂಮ್ ನ ಕ್ಲೋಸ್ ಮಾಡ್ಕೊಂಡ್ ಇಟ್ಕೊಂಡಿದ್ಯಾ, ಹಿಂಗಾದ್ರೆ ನಿನ್ ವ್ಯಾಪಾರ ಹಾಳಾಗಲ್ವೇನಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಓ ಅದ್ರ ಬಗ್ಗೆ ಎಲ್ಲ ನಿಮ್ಗಾದ್ರೂ ಚಿಂತೆ ಇದೆ, ಇವ್ರಿಗ ಅದು ಇಲ್ಲ, ಎದುರುಗಡೆ ಅಂಗಡಿಲಿ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಆರ್ಡರ್ ಮಾಡಿರೋ ಕಸ್ಟಮರ್ ಗಳಿಗೆ ಐಟಮ್ ಡೆಲಿವರಿ ಕೊಟ್ಟಿಲ್ಲ, ಆರ್ಡರ್ ನ ಕ್ಯಾನ್ಸಲ್ ಮಾಡಿ ಇವಾಗ ರೀಫಂಡ್ ಕೇಳ್ತಾ ಇದಾರೆ ಅಂತ ಛಾಯಾ ಹೇಳ್ತಾಳೆ. ಲೇ ಪೆಂಗ್ಯ, ಇಷ್ಟೊಂದೆಲ್ಲ ಸಮಸ್ಯೆ ಇಟ್ಕೊಂಡು ಆರಾಮಾಗಿದ್ಯಲ್ಲೋ, ಲೇ ಪೆಂಗ್ಯ ಈ ಶೋರೂಮ್ಗೋಸ್ಕರನೇ ಅಲ್ವೇನೋ ನೀನ್ ಇಷ್ಟೊಂದೆಲ್ಲ ಸಾಲ ಮಾಡಿದ್ದು ಅಂತ ಸೂರ್ಯ ಬೈತಾನೆ. ಏ ಶಾಂತಿ, ವ್ಯಾಪಾರ ಮಾಡೋ ಜಾಗದಲ್ಲಿ ಈ ರೀತಿ ಬಂದು ಉಳ್ಕೊಳ್ಬೋದೇನೆ, ಬುದ್ಧಿ ಇಲ್ವಾ ನಿನಗೆ, ನನ್ ಜೊತೆ ಬಾ ಅಂತ ರಂಗನಾಥ್ ಅವರು ಕರಿಬೇಕಾದ್ರೆ ನಾನ್ ಬರೋದಿಲ್ಲ ಅಂತ ಶಾಂತಿ ಹಠ ಮಾಡ್ತಿರ್ತಾಳೆ. ಅಯ್ಯೋ ಮಮ್ಮಿ ಏನಾದ್ರೂ ಇಲ್ಲೇ ಇದ್ರೆ ಬರೀ ಅವ್ರ ಕೆಲ್ಸನೇ ನೋಡ್ಕೊಂಡಿರ್ಬೇಕಾಗತ್ತಲ್ಲ, ಏನ್ ಮಾಡೋದು ಅಂತ ಮನೋಜ ಮನ್ಸಲ್ಲಿ ಯೋಚನೆ ಮಾಡ್ತಿರ್ತಾನೆ. ಲೇ ಪೆಂಗ್ಯ, ಏನೇ ಯೋಚನೆ ಮಾಡ್ತಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನಿಲ್ಲ ಕಣ, ಮಮ್ಮಿ ಇಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ, ಹಾಗಿದ್ಮೇಲೆ ನಾನ್ ಹೋಗು ಅಂತ ಹೇಗೆ ಹೇಳಿ, ನಾನ್ ಏನಾದ್ರೂ ಹೇಳಿದ್ರೆ ಅವ್ರು ಕೋಪ ಮಾಡ್ಕೋತಾರೆ ಅಂತ ನಾನ್ ಏನು ಹೇಳಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಶಾಂತಿ ಮನೋಜನ್ನ ಗುರಾಯಿಸ್ಬೇಕಾದ್ರೆ, ಅಯ್ಯಯ್ಯೋ ಮಮ್ಮಿ ಕೋಪ ಮಾಡ್ಕೊಂಡ್ಬಿಟ್ರಲ್ಲ, ಏನ್ ಮಾಡೋದು ಅಂತ ಮನೋಜ ಮನ್ಸಲ್ಲೇ ಅನ್ಕೊಂಡು ಭಯ ಪಡ್ತಿರ್ತಾನೆ. ಮಮ್ಮಿ ಮಮ್ಮಿ ಅದು ಹಂಗಲ್ಲ ಮಮ್ಮಿ, ಅದೇನಂದ್ರೆ ಇಲ್ಲಿರೋದಕ್ಕೆ ನಿಂಗ್ ಕಷ್ಟ ಆಗುತ್ತಲ್ಲ ಮಮ್ಮಿ, ನೋಡು ನಿನ್ಗೋಸ್ಕರ ಒಂದ್ ಬಿಸಿನೀರು ಕಾಯಿಸ್ಕೊಡಕ್ ನನ್ನಿಂದ ಆಗೋದಿಲ್ಲ, ಯೋಚನೆ ಮಾಡು ಮಮ್ಮಿ, ಆಮೇಲೆ ನಿನ್ಗೆ ರೆಸ್ಟ್ ಮಾಡೋದಕ್ಕೂ ಇಲ್ಲೊಂದ್ ರೂಮ್ ವ್ಯವಸ್ಥೆನೂ ಇಲ್ಲ, ನೀವ್ ಅಲ್ಲಿ ಹೋಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಮ್ಮಿ ಅಂತ ಮನೋಜ ಶಾಂತಿನ ಕನ್ವಿನ್ಸ್ ಮಾಡ್ತಾನೆ. ಏನೋ ನೀನು ನಿನ್ ಶೋರೂಮ್ ಇಂದ ನನ್ನನ್ನ ಹೊರಟೋಗು ಅಂತ ಹೇಳ್ತಾ ಇದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ,
ಅಯ್ಯೋ ಇಲ್ಲ ಮಮ್ಮಿ, ನೋಡು ನಿನ್ಗೆ ಹುಷಾರಿಲ್ಲ, ಅದು ಬೇರೆ ಇಲ್ಲಿ ನೋಡು ಎಷ್ಟು ಡಸ್ಟ್ ಇದೆ, ಕ್ಲೀನ್ ಮಾಡೋದಕ್ಕೆ ಜನಗಳನ್ನ ಬರೋದಕ್ಕೆ ಹೇಳಿದೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ಬ್ರೋ ಯಾವಾಗ ಹೇಳಿದ್ರಿ ನೀವು, ಆತರ ಯಾರಿಗೂ ನಾವು ಫೋನ್ ಮಾಡಿ ಕರ್ದಿಲ್ವಲ್ಲ ಅಂತ ಸೀನಾ ಬ್ರೋ ಹೇಳ್ತಿರ್ತಾನೆ. ಯೋ ಸುಮ್ನೆ ನಿಂತ್ಕೊಳಯ್ಯ ನೀನು ಅಂತ ಮನೋಜ ಸೀನಾ ಬ್ರೋ ಮೇಲೆ ರೇಗಾಡ್ತಾನೆ. ಆ ಆ, ಆ, ಹೌದು ಅಮ್ಮ, ನಿಜ, ಅಂಗಡಿ ಕ್ಲೀನ್ ಮಾಡೋದಿಕ್ಕೆ ಜನ ಬರ್ತಿದ್ದಾರೆ ಅಂತ ಸೀನಾ ಬ್ರೋನು ಹೇಳ್ತಾನೆ. ಹೌದು ಮೇಡಮ್, ಇಲ್ಲಿ ವಾಶ್ರೂಮ್ ಬೇರೆ ತುಂಬಾ ಚಿಕ್ಕದಾಗಿದೆ, ಆಮೇಲೆ ಡ್ರೆಸ್ ಚೇಂಜ್ ಮಾಡೋದಿಕ್ಕೆ ಸಪರೇಟ್ ರೂಮ್ ಇಲ್ಲ, ನಿಮ್ಗೆ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆಗುತ್ತೆ, ಸೊ ನೀವು ಅವ್ರ ಮನೆಗೆ ಹೋಗೋದೇ ಬೆಟರ್ ಅಂತ ಛಾಯಾ ಹೇಳ್ತಿರ್ತಾಳೆ. ಮಮ್ಮಿ, ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಕೋರ್ಟ್ ರಜಾ ಮುಗ್ದೋಗುತ್ತೆ, ಅಲ್ಲಿವರೆಗೂ ಅಲ್ಲಿರಿ ಸಾಕು. ನಾನು ಅವ್ನ್ಗೆ ಹೇಳ್ತೀನಿ ನಿನ್ನ ಚೆನ್ನಾಗ್ ನೋಡ್ಕೊ ಅಂತ. ಲೇ ಅಪ್ಪಿ ಸೂರ್ಯ, ಮಮ್ಮಿನ ಚೆನ್ನಾಗ್ ನೋಡ್ಕೊಳೋ, ಅವ್ರಿಗೇನೇನ್ ಬೇಕೋ ಎಲ್ಲದನ್ನ ನೋಡ್ಕೋಬೇಕು ಇನ್ನೊಮ್ಮೆ ಅಂತ ಮನೋಜ ಹೇಳ್ಬೇಕಾದ್ರೆ, ಲೇ ಪೆಂಗ್ಯ, ಅದೆಲ್ಲ ನನ್ಗೆ ಗೊತ್ತಿದೆ, ನೀ ಬಾಯಿ ಸ್ವಲ್ಪ ಮುಚ್ಕೊಂಡಿರು ಅಂತ ಸೂರ್ಯ ಹೇಳ್ತಾನೆ. ಅತ್ತೆ, ನಿಮ್ ಮನ್ಸ್ಗೆ ಯಾವ್ದೇ ರೀತಿ ನೋವಾಗ್ದಿರೋ ರೀತಿ ನಾನ್ ನೋಡ್ಕೋತೀನಿ ಬನ್ನಿ ಅಂತ ಹೇಳಿ ಮೀನಾ ಕರೀತಾಳೆ. ನೋಡೆ, ನಿನ್ ಹಠ ಹೀಗೆ ಮುಂದುವರ್ಸ್ಬೇಡ, ಸುಮ್ನೆ ನನ್ ಜೊತೆ ಬರೋದನ್ ಕಲಿ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡು ಶಾಂತಿ ರಂಗನಾಥ್ ಜೊತೆ ಹೋಗ್ತಿರ್ತಾಳೆ. ಹಬ್ಬ, ಹೇಗೋ ಮಮ್ಮಿ ಹೋದ್ರು, ಇನ್ಮೇಲೆ ನಾನು ನನ್ ಚಿನ್ನು ಆರಾಮಾಗಿರ್ಬೋದು ಅಂತ ಮನೋಜ ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾನೆ. ಏನ್ ಬ್ರೋ, ಮಮ್ಮಿ ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇದ್ರಿ ಅನ್ಸುತ್ತೆ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಹೌದು ಬ್ರೋ, ಅವ್ರು ಇಲ್ಲಿ ಇರೋದ್ರಿಂದ ನಂಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿತ್ತು, ಸುಮ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಸುಮ್ನೆ ನನ್ಗೆ ತಲೆನೋವು ಕೊಡ್ತಿದ್ರು, ಇದರಿಂದ ಯಾರು ಬರಕ್ ಆಗ್ತಿರ್ಲಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಯಾರು ಅಂದ್ರೆ ಅಂತ ಸೀನಾ ಬ್ರೋ ಕೇಳ್ತಾರೆ. ಇನ್ಯಾರು ಬ್ರೋ, ಅದೇ ಕಸ್ಟಮರ್ಸ್ ಬಗ್ಗೆ ಹೇಳ್ದೆ ನೋಡಿ, ನಿಮ್ ಕೆಲ್ಸ ಹೋಗಿ ನೋಡ್ಕೊಳ್ಳಿ, ಆಮೇಲೆ ಅಲ್ಲಿ ಆಚೆ ಹಾಕಿರೋ ಬೋರ್ಡ್ನೆಲ್ಲ ಎತ್ತೆಸಿರಿ ಅಂತ ಮನೋಜ ಸೀನಾ ಬ್ರೋನ ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ಶಾಂತಿ ಮೀನಾ ಮನೆಗ್ ಬರ್ತಿದ್ದಂಗೆ ಅವ್ರನ್ನ ನೋಡಿ ಕುಸುಮ ಮತ್ತೆ ಮಂಜ ಇಬ್ರಿಗೂ ಖುಷಿ ಆಗತ್ತೆ. ಕುಸುಮ ಅವರು ಬೀಗ್ರೆ ಅಂತ ಬಾಯ್ ತುಂಬಾ ಮಾತಾಡ್ಸಕ್ ಹೋದ್ರೆ ಶಾಂತಿ ಅವ್ರನ್ನ ಗುರಾಯಿಸ್ತಿರ್ತಾಳೆ. ಅಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನೀವ್ ಇಲ್ಲಿಗ್ ಬರ್ತೀರಾ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ನಾನು ಇಲ್ಲಿಗ್ ಬರ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ, ಏನ್ ಮಾಡೋದು, ಎಲ್ಲ ನನ್ ಕರ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಸೂರ್ಯ ಮೀನನ್ಗೆ ಏನು ಮಾತಾಡೋದ್ ಬೇಡ ಸುಮ್ನಿರು ಅಂತ ಹೇಳ್ತಿರ್ತಾನೆ. ಕೆಲವೊಂದ್ಸಲಿ ಪರಿಸ್ಥಿತಿಗಳು ನಮ್ ವಿರುದ್ಧವಾಗೇ ತಿರುಗತ್ತೆ, ನಮಗ್ ಬೇಡದೇ ಇರೋರ್ ಮನೆಗೆ ಬರ್ಬೇಕಾಗತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಏ ಶಾಂತಿ, ಅವರು ನಿನ್ನ ಇಲ್ಲಿ ಉಳ್ಕೊಳ್ಳೋದಕ್ಕೆ ಕರೆದಿದ್ದಾರೆ, ಅದು ಅವ್ರ ದೊಡ್ಡ ಮನ್ಸು, ಅದಕ್ಕೆ ನಾವ್ ಯಾವಾಗ್ಲೂ ಕೃತಜ್ಞರಾಗಿರ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದೌದು, ಏನೋ ನೀವ್ ಕರೆದ್ರಿ ಅಂತ ನಾನು ಇಲ್ಲಿ ಬಂದಿದೀನಿ ಅಷ್ಟೇ, ಒಂದ್ ವಾರ ಇಲ್ಲಿ ಹೆಂಗಿರೋದೋ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಶಾಂತಿ ಜಮ್ಮದಿಂದ ಮಾತಾಡ್ತಿರ್ತಾಳೆ. ಅಮ್ಮ, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮನ್ನ ಚೆನ್ನಾಗ್ ನೋಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಅತ್ತೆ, ನಿಮ್ಗೇನೇನ್ ಬೇಕೋ ಹೇಳಿ, ಅದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಮೈಕಮ್ಮನ್ ಮನೇಲಿ ನಡ್ದಂಗೆಲ್ಲ ಇಲ್ಲೆಲ್ಲ ಏನು ನಡೆಯೋದಿಲ್ಲ, ಡೋಂಟ್ ವರಿ ಮಮ್ಮಿ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಸೂರ್ಯನ ಗುರಾಯಿಸ್ತಿರ್ತಾಳೆ. ನಿಮ್ಗೆ ಬೇಕಾಗಿರೋದು ಎವ್ರಿಥಿಂಗ್ ನಾವ್ ನೋಡ್ಕೋತೀವಿ, ಓಕೆ ಮಮ್ಮಿ ಅಂತ ಸೂರ್ಯ ಹೇಳ್ತಾನೆ. ನೋಡ್ದೇನ್ರಿ, ನಿಮ್ ಮಗ ನನ್ನನ್ನ ಕಿಂಡಲ್ ಮಾಡ್ತಾ ಇದ್ದಾನೆ, ಮಮ್ಮಿ ಅಂತ ಕರಿತಾ ಇದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮನ್ನ ಇಂಗ್ಲಿಷ್ ಅಲ್ಲಿ ಮಮ್ಮಿ ಅಂತ ತಾನೇ ಕರಿಯೋದು, ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಷ್ಟೇನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದೇನೆ, ನಾನೇನೋ ಫಾರಿನ್ ಇಂದ ಬಂದವಳ ತರ ಆಡ್ತಿದೀನಿ ಅಂತ ಇವನ್ ಬೇಕು ಬೇಕು ಅಂತಾನೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದು ನಿನ್ ಮನ್ಸಲ್ಲಿರೋ ಅಂತ ಇದಿರ್ಬೇಕು ಕಣೆ ಮಾತು, ಅವನೇನು ನಿನ್ನ ಬೇಕು ಅಂತ ಕಿಂಡಲ್ ಮಾಡ್ತಾ ಇಲ್ಲ, ಸೂರ್ಯ ಇವಾಗ ಇಂಗ್ಲಿಷ್ ಕಲ್ತ್ಕೋತಾ ಇದ್ದಾನೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಆಗ ಸೂರ್ಯ ಹೌದು ಅಂತ ತಲೆ ಆಡಿಸ್ತಿರ್ತಾನೆ. ಹೌದು ಆಂಟಿ, ಇವಾಗ ಅಕ್ಕ ಮತ್ತೆ ಭಾವ ಇಬ್ರು ಇಂಗ್ಲಿಷ್ ಕೋಚಿಂಗ್ ಸೆಂಟರ್ಗೆ ಹೋಗಿ ಕಲ್ತ್ಕೋತಾ ಇದಾರೆ ಅಂತ ಮಂಜ ಹೇಳ್ತಾನೆ. ಏನು, ನೀನು ಹೋಗ್ತಿದ್ಯಾ ಅಂತ ಶಾಂತಿ ಮೀನನ್ನ ಕೇಳ್ಬೇಕಾದ್ರೆ, ಎಸ್ ಆಂಟಿ ಅಂತ ಮೀನಾ ಹೇಳ್ತಾಳೆ. ಮೀ ಅಂಡ್ ಮೈ ವೈಫ್ ಗೋಯಿಂಗ್ ಟು ಇಂಗ್ಲಿಷ್ ಕ್ಲಾಸ್ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಓ, ನಿನ್ ನಗೋದಕ್ಕೂ ಬರುತ್ತೇನೆ ಶಾಂತಿ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಇಂಗ್ಲಿಷ್ ಅಲ್ಲಿ ಕೂಗಿ ಕೂಗಿ ಹೂ ಮಾಡ್ತಾಳ ಇವಳು ಅಂತ ಶಾಂತಿ ಹೀಯಾಳಿಸಿ ಮಾತಾಡ್ತಾಳೆ. ಇದರಿಂದ ಮೀನಿಗೆ ತುಂಬಾ ಬೇಜಾರಾಗತ್ತೆ. ಆಗ ಸೂರ್ಯ ಬೇಜಾರ್ ಮಾಡ್ಕೋಬೇಡ ಅಂತ ಮೀನಿನ ಸಮಾಧಾನ ಮಾಡ್ತಿರ್ತಾನೆ. ಅಲ್ಲ ಕಣೆ ಶಾಂತಿ, ಏನೋ ಒಂದ್ ಒಳ್ಳೆ ವಿಷಯಕ್ಕೆ ಕೈ ಹಾಕಿದ್ದಾರೆ, ಅದನ್ನ ನಿನ್ನಿಂದ ಹೊಗಳಕ್ ಆಗದೆ ಇದ್ರು ಪರವಾಗಿಲ್ಲ, ಸುಮ್ನಾದ್ರೂ ಇರೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ ಅಪ್ಪಯ್ಯ, ಹೋಗ್ಲಿ ಬಿಡು ಅಪ್ಪಯ್ಯ, ಸಕ್ರೆ ಯಾವತ್ತಾನೆ ನಮ್ಮನ್ನ ಹೊಗಳಿದಾರೆ ಹೇಳು. ಮಮ್ಮಿ ನೋಡ್ತಾ ಇರಿ ಮಮ್ಮಿ, ಸ್ವಲ್ಪ ದಿವಸದಲ್ಲೇ ನಾನು ನನ್ ವೈಫ್ ಇಬ್ರು ಟಾಕಿಂಗ್ ಇಂಗ್ಲಿಷ್ ಅಂಡ್ ಯರ್ ಅಪ್ರಿಶಿಯೇಟ್ ಅಂತ ಸೂರ್ಯ ಹೇಳ್ಬೇಕಾದ್ರೆ ಶಾಂತಿ ತಲೆ ಆಡಿಸ್ತಿರ್ತಾಳೆ. ಅಷ್ಟರಲ್ಲಿ ಶ್ರುತಿ ಮತ್ತೆ ರವಿ ಇಬ್ರು
ಅಲ್ಲಿಗೆ ಬರ್ತಾರೆ. ಶ್ರುತಿ ರವಿ ಬನ್ನಿ ಒಳಗಡೆ ಅಂತ ಮೀನಾ ಅವ್ರನ್ನ ಕರೀತಾಳೆ. ಏನಪ್ಪ ರವಿ, ಇಬ್ರು ರೆಸ್ಟೋರೆಂಟ್ ಹೋಗ್ಲಿಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಇಲ್ಲ ಅಪ್ಪ, ಅಮ್ಮನ ಇಲ್ಲಿ ಕರ್ಕೊಂಡ್ ಬರ್ತಾ ಇದೀವಿ ಅಂತ ಸೂರ್ಯ ಹೇಳ್ದ, ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ವಿ. ಅಮ್ಮ ಸಾರಿ ಅಮ್ಮ ಅಂತ ರವಿ ಕೇಳ್ತಾನೆ. ನೀನ್ ಯಾಕೋ ಸಾರಿ ಕೇಳ್ತಾ ಇದ್ಯಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದು ಹಾಗಲ್ಲಮ್ಮ, ನೀನ್ ಅಲ್ಲಿಂದ ಬರೋ ರೀತಿ ಆಯ್ತಲ್ವಾ, ಅದಕ್ಕೆ ಅಂತ ರವಿ ಹೇಳ್ಬೇಕಾದ್ರೆ, ಅತ್ತೆ ಸಾರಿ ಅತ್ತೆ, ನಾನ್ ಏನಾದ್ರೂ ಅಲ್ಲಿದ್ದಿದ್ರೆ ಆ ರೀತಿ ಆಗೋದಕ್ಕೆ ಬಿಡ್ತಿರ್ಲಿಲ್ಲ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ. ಅಮ್ಮ, ಶ್ರುತಿ ಅವ್ರ ಅಮ್ಮನ ಚೆನ್ನಾಗ್ ಬೈದ್ಲು ಅಮ್ಮ ಅಂತ ರವಿ ಹೇಳ್ಬೇಕಾದ್ರೆ, ಅತ್ತೆ ನೀವ್ ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಅಂತ ಶ್ರುತಿ ಹೇಳ್ತಾಳೆ. ಹೋಗ್ಲಿ ಬಿಡಮ್ಮ, ಅವ್ರ ಅಭ್ಯಾಸಗಳು ಬೇರೆ ರೀತಿ ಇರ್ಬೋದು, ಅದು ನನ್ಗೆ ಸೆಟ್ ಆಗ್ಲಿಲ್ಲ, ಹೋಗ್ಲಿ ಬಿಡಮ್ಮ, ಅದಕ್ಕೆ ಬಂದ್ಬಿಟ್ಟೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಲ್ಲಿ ನಿನಗೆ ಸೆಟ್ ಆಗದೆ ಇರೋಂಥದ್ದು ಅಂತದ್ದೇನೇ ನಡೀತು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಯ್ಯೋ ಅಪ್ಪಯ್ಯ, ಅದೇನಿಲ್ಲಪ್ಪಯ್ಯ, ಅದೇನು ಅಂದ್ರೆ ಮೈಕ್ ಮನೇಲಿ ಪಾರ್ಟಿ ನಡೀತಿತ್ತ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರವಿ ಸುಮ್ನಿರು ಸೂರ್ಯ ಅಂತ ಹೇಳ್ತಿರ್ತಾನೆ. ಅಪ್ಪಯ್ಯ ಅದೇ ಅಪ್ಪಯ್ಯ, ಪಾರ್ಟಿ ಅಂದ್ಮೇಲೆ ಈ ಎಣ್ಣೆ ಅದು ಇದು ಎಲ್ಲ ಇರುತ್ತಲ್ಲಪ್ಪಯ್ಯ, ನಾವ್ ಕುಡಿದ್ರೆ ಕುಡುಕ್ರು, ಆದ್ರೆ ಅವ್ರು ಕುಡಿದ್ರೆ ಅದು ಸ್ಟೈಲು ಅಥವಾ ಕಲ್ಚರ್ ಅಂತ ಹೇಳ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಭಾವ ದುಡ್ಡಿರೋರ್ ಕುಡಿದ್ರೆ ಟ್ರೆಂಡಿಂಗ್ ಕಲ್ಚರ್ ಅಂತಾರೆ, ಅದೇ ನಮ್ಮಂತವ್ರು ಕುಡಿದ್ರೆ ಅಂತ ಮಂಜ ಹೇಳ್ಬೇಕಾದ್ರೆ, ಜವಾಬ್ದಾರಿ ಇಲ್ದಿರೋನು ಕುಡ್ಕ ಅಂತ ಹೇಳ್ತಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೆಲ್ಲ ಏನಿಲ್ಲ ರೀ, ಎಲ್ಲಿ ಇದ್ಕೊಂಡ್ ಕುಡಿದ್ರು ಅದು ತಪ್ಪೆ, ಕುಡಿಬಾರ್ದು ಅಂತ ಮೀನಾ ಹೇಳ್ತಾಳೆ. ಸರಿನಪ್ಪ, ಅಲ್ಲಿ ಏನ್ ಸಮಸ್ಯೆ ಆಯ್ತು ಅದ್ರ ಬಗ್ಗೆ ಹೇಳು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅದೇ ಅಪ್ಪಯ್ಯ, ಅಲ್ಲಿ ಪಾರ್ಟಿಗ್ ಬಂದವರು ಚೆನ್ನಾಗ್ ಕುಡಿದ್ಬಿಟ್ಟು ಆಗ ಈ ಮೈಕಮ್ಮ ಅವ್ರ ಅಮ್ಮ ಹೋಗ್ಬಿಟ್ಟು ಸಕ್ಕರೆಗೆ ಡ್ಯಾನ್ಸ್ ಮಾಡು ಅಂತ ಹೇಳವ್ರೆ, ಅದ್ರಿಂದ ಸಕ್ಕರೆ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಹಾಗಂತ ಈ ರವಿಗಾಂಧಿ ಹೇಳ್ದ, ಇದ್ರಿಂದ ಸಕ್ಕರೆಗೆ ತುಂಬಾ ನೋವಾಗಿರುತ್ತೆ ಅಲ್ವಾ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಪ್ಪ ರವಿ, ಬೀಗ್ರು ವಯಸ್ಸಿನಲ್ಲಿ ದೊಡ್ಡವರು, ಅವ್ರಿಗೆ ಅಂತ ಒಂದ್ ಮರ್ಯಾದೆ ಬೇಡ್ವಾ, ಅವ್ರು ಕೊಡ್ಬೇಕಾಗಿರೋ ಗೌರವನ ನಾವ್ ಕೊಡ್ಬೇಕಲ್ವಾ ಅಂತ ಕುಸುಮ ಅವರು ಹೇಳ್ತಾರೆ. ಹೇಳ್ಬೇಕು ಅಂದ್ರೆ ಕುಡಿಯೋ ಜಾಗದಲ್ಲಿ ಅತ್ತೆ ಇರೋದೇ ಇಲ್ಲ, ಅಂತದ್ರಲ್ಲಿ ಅವ್ರಿಗೆ ಡ್ಯಾನ್ಸ್ ಮಾಡೋಕ್ ಬೇರೆ ಹೇಳಿದಾರೆ, ಇದು ತಪ್ಪಲ್ವಾ ಅಂತ ಮೀನಾ ಕೇಳ್ತಾಳೆ. ಮೀನಾ ಮರಿ, ಆಕ್ಚುಲಿ ಇದು ನನ್ಗೆ ಲೇಟ್ ಆಗಿ ಗೊತ್ತಾಯ್ತು, ಆದ್ರಿಂದ ನಾನು ನಮ್ಮ ಅಮ್ಮಂಗೆ ಚೆನ್ನಾಗ್ ಬೈದಿದೀನಿ ಅತ್ತೆ, ಅವ್ರು ಮಾಡಿರೋ ಈ ಕೆಲ್ಸಕ್ಕೆ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತಾ ಇದೀನಿ, ಸಾರಿ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇರ್ಲಿ ಬಿಡಮ್ಮ ಶ್ರುತಿ, ನೀನೇನು ತಪ್ಪು ಮಾಡಿಲ್ವಲ್ಲ, ನಿನ್ ಗುಣಕ್ಕೂ ನಿಮ್ಮಮ್ಮನ್ ಗುಣಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಕಣಮ್ಮ, ನನಗೆ ನಿನ್ ಮೇಲೆ ಯಾವ್ದೇ ರೀತಿ ಕೋಪ ಇಲ್ಲ ಕಣಮ್ಮ, ನಿಮ್ ಮನೆ ಪರಿಸ್ಥಿತಿ ವಾತಾವರಣ ನನ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಾನ್ ಬಂದ್ಬಿಟ್ಟೆ ಅಷ್ಟೇನೆ ಕಣಮ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ. ಮೈಕು, ನೀನ್ ಅವಾಗವಾಗ ಏನೋ ಹೇಳ್ತಿರ್ತೀಯಲ್ಲ, ಏನದು ಫರ್ಗಿವ್ ಅಂಡ್ ಫರ್ಗಾಟ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಪರವಾಗಿಲ್ವೇ, ಮರ್ತ್ ಹೋಗು ಕ್ಷಮ್ಸು, ಪರವಾಗಿಲ್ಲ ಸೂರ್ಯ, ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ಅಂತ ರವಿ ಹೇಳ್ತಿರ್ತಾನೆ. ಹೌದು ಕಣೋ ರವಿಗಾನ್, ಇದೆಲ್ಲ ಜೀವನದಲ್ಲಿ ತುಂಬಾ ಮುಖ್ಯ ಅಂತೆ, ಫಾರ್ಗಿವ್ ಅಂಡ್ ಫಾರ್ಗೆಟ್, ಓಕೆ ಮಮ್ಮಿ ಅಂತ ಸೂರ್ಯ ಕೇಳ್ತಾನೆ. ಅದನ್ನ ಕೇಳಿ ರವಿ ಮತ್ತೆ ಶ್ರುತಿ ಇಬ್ರು ನಗ್ತಿದ್ರೆ ಶಾಂತಿ ಮಾತ್ರ ಇವ್ರಿಬ್ರನ್ನೇ ಗುರಾಯಿಸ್ತಿರ್ತಾಳೆ. ಸರಿ ಮವ, ನಾವಿನ್ ಬರ್ತೀವಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯೋ ಶ್ರುತಿ, ಇವಾಗ ತಾನೇ ಬಂದಿದ್ಯಾ, ಇರಮ್ಮ ಊಟ ಮಾಡ್ಕೊಂಡು ಹೋಗು ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಇಲ್ಲ ಆಂಟಿ, ಕೆಲ್ಸ ಇದೆ, ನಾನ್ ಇನ್ ಬರ್ತೀನಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಪ್ಪ ಅಮ್ಮ ಇಲ್ಲೇ ಇರ್ತಾರಲ್ವಾ, ನಾನ್ ಇನ್ನೊಂದ್ ದಿವಸ ಬರ್ತೀನಿ ಅಂತ ಹೇಳಿ ಅಮ್ಮ ಹುಷಾರು ಅಂತ ಹೇಳ್ತಾ ರವಿ ಮತ್ತೆ ಶ್ರುತಿ ಇಬ್ರು ಅಲ್ಲಿಂದ ಹೋಗ್ತಾರೆ. ಡ್ಯಾಡಿ ಅಂತ ಸೂರ್ಯ ರಂಗನಾಥರ್ ಹತ್ರ ಹೋಗ್ಬೇಕಾದ್ರೆ, ಓ ನೀವಿವಾಗ ಡ್ಯಾಡಿ ಆಗ್ಬಿಟ್ರಾ ಅಂತ ಶಾಂತಿ ಕೇಳ್ತಾಳೆ. ಏನೋ ನನ್ ಮಗ ಆಸೆ ಪಡ್ತಾ ಇದ್ದಾನೆ, ಕರೀಲಿ ಬಿಡೆ, ನಿನ್ಗೇನೆ ಆಯ್ತು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಡೀಲಿ ನಡೀಲಿ, ಅದಿನ್ನೇನೇನ್ ಕೇಳ್ಬೇಕೋ ಅಂತ ಶಾಂತಿ ಹೇಳ್ತಿರ್ತಾಳೆ. ನೀ ಹೇಳು ಮಗ್ನೆ ಏನು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಡ್ಯಾಡಿ ಮೈಕಮ್ಮ ಎಷ್ಟ್ ಒಳ್ಳೆ ಹುಡುಗಿ, ಅವ್ರ ಮಮ್ಮಿ ಮಾಡಿರೋ ತಪ್ಪಿಗೆ ಮೈಕಮ್ಮ ನಮ್ ಮಮ್ಮಿ ಹತ್ರ ಬಂದು ಸಾರಿ ಕೇಳ್ತಾ ಇದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ಶ್ರುತಿ ತುಂಬಾನೇ ಒಳ್ಳೆ ಹುಡುಗಿ ಅಂತ ಮೀನಾ ಹೇಳ್ತಿರ್ತಾಳೆ. ಅದೇ ನಿಜಾನೇ, ಮೈಕಮ್ಮನ್ ಮಮ್ಮಿಗೆ ಸ್ವಲ್ಪ ಸ್ಕ್ರೂ ಲೂಸ್ ಆಗಿದೆ ಅನ್ಸುತ್ತೆ, ಅದಕ್ಕೆ ನಮ್ ಮಮ್ಮಿ ಹತ್ರ ಇಷ್ಟೊಂದೆಲ್ಲ ಆಟ ಆಡ್ಸಿದಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ, ಇವನ್ ಮಮ್ಮಿ ಮಮ್ಮಿ ಅಂತ ಕರೆದು ಉಡಿಸ್ತಾ ಇದ್ದಾನೆ ಅಂತ ಶಾಂತಿ ಮನ್ಸಲ್ಲೇ ಗೊಣಗ್ತಾ ಇರ್ತಾಳೆ. ಅವ್ರ ಗುಣ ಹೆಂಗಿರುತ್ತೋ ಅದೇ ರೀತಿನೇ ಅಲ್ವಪ್ಪ ಅವ್ರು ನಡ್ಕೊಳ್ಳೋದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದು ಡ್ಯಾಡಿ, ನನ್ ಮಮ್ಮಿಗೆ ಮೈಕಮ್ಮನ ಮನೆ ಇಷ್ಟ ಆಯ್ತು, ಆದ್ರೆ ಅಲ್ಲಿರೋ ಜನಗಳು ಇಷ್ಟ ಆಗ್ಲಿಲ್ಲ ಅಲ್ವಾ ಮಮ್ಮಿ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಶಾಂತಿ ಮುಖ ತಿರ್ಸ್ಕೊಂಡ್ ನಿಂತಾಗ, ನೋಡು ಮಮ್ಮಿ, ಇಲ್ಲಿ ನಿನ್ಗೆ ವ್ಯವಸ್ಥೆಗಳೆಲ್ಲ ಕಡಿಮೆ ಇರ್ಬೋದು, ಆದ್ರೆ ಇಲ್ಲಿರೋರೆಲ್ರು ನಿನ್ಗೆ ತುಂಬಾನೇ ಮರ್ಯಾದೆ ಕೊಡ್ತಾರೆ, ಅದಕ್ಕೆ ನಾನ್ ಗ್ಯಾರಂಟಿ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಸುಮ್ನೆ ಏನಾದ್ರೂ ಮಾತಾಡ್ತಾನೆ ಇರ್ತೀರಲ್ಲ. ಅಮ್ಮ ಬಿಸ್ತಿ ರೆಡಿ ಅಂತ ಹೇಳಿದ್ನಲ್ಲ, ರೆಡಿ ಇದೆಯಾ ಅಂತ ಮೀನಾ ಕೇಳ್ತಾಳೆ.
ಹೂ ಕಣೆ, ನಾನು ಅವಾಗ್ಲೇ ರೆಡಿ ಮಾಡಿ ಬಾತ್ರೂಮ್ ಅಲ್ಲಿ ಇಟ್ಟಿದೀನಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಅತ್ತೆ, ನೀವ್ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ಮೀನಾ ಹೇಳ್ದಾಗ ಸರಿ ಆಯ್ತು ಅಂತ ಶಾಂತಿ ಸ್ನಾನಕ್ಕೆ ಅಂತ ಹೋಗ್ತಾಳೆ. ಆಗ ಮೀನಾ ಶಾಂತಿ ಬ್ಯಾಗ್ನೆಲ್ಲ ತಗೊಂಡೋಗಿ ರೂಮ್ ಅಲ್ಲಿ ಎತ್ತಿಡ್ತಾಳೆ. ಈ ಕಡೆ ಶ್ವೇತಾ ಕ್ಲಾಸ್ ನಡೆಸ್ಬೇಕಾದ್ರೆ ಸೂರ್ಯ ಮತ್ತೆ ಮೀನಾ ಇಬ್ರು ತುಂಬಾನೇ ಗಮನ ಇಟ್ಟು ಅದನ್ನೇ ಕೇಳ್ತಿರ್ತಾರೆ. ಹಾಗೆ ಸೂರ್ಯ ತನಗ್ ಬೇಕಾಗಿರೋ ವಿಷಯಗಳನ್ನೆಲ್ಲ ಕೇಳಿ ಕೇಳಿ ತಿಳ್ಕೊತಾ ಇರ್ತಾನೆ. ಸೂರ್ಯಣ್ಣ, ನೀವ್ ಕಲ್ತ್ಕೊಳ್ತಿರೋ ಸ್ಪೀಡ್ ನೋಡಿದ್ರೆ ಆದಷ್ಟು ಬೇಗ ಇಂಗ್ಲಿಷ್ ಕಲ್ತ್ಕೋತೀರಾ, ನೋಡ್ತಾ ಇರಿ ಅಂತ ಶ್ವೇತಾ ಸೂರ್ಯನ ಹೊಗಳ್ತಿರ್ತಾಳೆ. ಆಗ ಇವ್ರ ಜೊತೆ ಓದ್ತಾ ಇರೋ ಒಬ್ಬ ನಾರ್ತ್ ಇಂಡಿಯನ್ ಹುಡುಗ ಸೂರ್ಯಂಗೆ ಪರಿಚಯ ಆಗ್ತಾನೆ. ಇವನ್ ಜೊತೆ ಮಾತಾಡ್ಬೇಕಾದ್ರೆ ನಿಮ್ ಮುಖ ನೋಡ್ತಿದ್ರೆ ನನಗೆ ನೀವ್ ಯಾವ್ದೋ ನೋವಲ್ಲಿದ್ದೀರಾ ಅಂತ ಅನ್ಸುತ್ತೆ, ಅದೇನು ಅಂತ ಹೇಳಿ, ನನ್ನಿಂದ ಏನಾದ್ರೂ ಸಾಧ್ಯ ಆದ್ರೆ ನಾನ್ ಸೊಲ್ಯೂಷನ್ ಹೇಳ್ತೀನಿ ಅಂತ ಆ ಹುಡ್ಗ ಹೇಳ್ಬೇಕಾದ್ರೆ ಸೂರ್ಯ ತನ್ ಕಷ್ಟನೆಲ್ಲ ಅವನ ಹತ್ರ ಹೇಳ್ಕೊತಾನೆ. ಇಷ್ಟೆಲ್ಲ ಆಗಿ ಇವಾಗ ಮನೆಯಿಂದ ಎಲ್ರು ಆಚೆ ಬರೋ ರೀತಿ ಆಗೋಯ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಅದನ್ನ ಕೇಳಿ ಆ ಹುಡ್ಗನ್ಗೂ ಬೇಜಾರಾಗತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಅಣ್ಣ ತಮ್ಮ ಮಾಡಿರೋ ಸಾಲನ ಈ ರೀತಿ ಜವಾಬ್ದಾರಿ ಯಾರು ತಗೊಳ್ಳೋದಿಲ್ಲ. ಹೇಳ್ಬೇಕು ಅಂದ್ರೆ ನೀವು ತುಂಬಾನೇ ಗ್ರೇಟ್. ಹೌದು, ಆ ಫೈನಾನ್ಷಿಯರ್ ಯಾರು, ಅವನ್ ಹೆಸರು ಏನು ಅಂತ ಆ ಹುಡುಗ ತಿಳ್ಕೊಂಡು ಅವನ್ ಬಗ್ಗೆ ವಿಚಾರಿಸಿ ಅವನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾನೆ. ಏನ್ ಸರ್ ಹಿಂಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಆಕ್ಚುಲಿ ಸೂರ್ಯ ಅವ್ರೆ, ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಆ ಹುಡ್ಗ ಹೇಳ್ತಾನೆ. ಅದನ್ನ ಕೇಳಿ ಸೂರ್ಯನ್ಗೂ ಶಾಕ್ ಆಗತ್ತೆ. ಏನ್ ಸರ್ ಹಿಂಗೆಲ್ಲ ಹೇಳ್ಬಿಟ್ರಿ ನೀವು, ನಿಮ್ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ಇದ್ರ ಬಗ್ಗೆ ಹೇಳಲೇ ಇಲ್ಲ ನೀವು ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೋಡಿ ಸೂರ್ಯ ಅವ್ರೆ, ನಾವಿಲ್ಲಿ ಕಲಿಯೋದಿಕ್ಕೆ ಅಂತ ಬಂದಿರೋದು. ಆಕ್ಚುಲಿ ನಾವ್ ಹೋಗೋದು ಸೀಕ್ರೆಟ್ ರೈಡ್ಗೋಸ್ಕರ. ಅಲ್ಲಿ ನಮ್ ಬಗ್ಗೆ ಎಲ್ಲ ಎಕ್ಸ್ಪೋಸ್ ಮಾಡಕ್ ಆಗೋದಿಲ್ಲ ಆಚೆ ಎಲ್ಲ. ಅದಕ್ಕೋಸ್ಕರ ನನ್ ಬಗ್ಗೆ ಏನು ಹೇಳ್ಕೊಳ್ಳಿಲ್ಲ ಅಂತ ಆ ಹುಡ್ಗ ಹೇಳ್ತಾನೆ. ಹಾಗಿದ್ರೆ ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ರಿ, ಅದ್ ಹೇಗ್ ಸರ್ ಅಂತ ಸೂರ್ಯ ವಿಚಾರಿಸ್ಬೇಕಾದ್ರೆ, ನಿನ್ ಜೊತೆ ಮಾತಾಡ್ಬೇಕಾದ್ರೆ ನಿನ್ ಒಳ್ಳೆ ಗುಣ, ನಿನ್ ಮನ್ಸು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಅದ್ರಲ್ಲೂ ನಿನ್ ಕಾಮಿಡಿ ಸೆನ್ಸ್ ತುಂಬಾನೇ ಚೆನ್ನಾಗಿರತ್ತೆ. ಅದಕ್ಕೆ ನೀನ್ ಹತ್ರ ಎಲ್ಲ ವಿಷಯ ಹೇಳ್ಕೋಬೇಕು ಅನ್ನಿಸ್ತು. ಆಕ್ಚುಲಿ ನೀನ್ ನನ್ಗೆ ಗುಡ್ ಫ್ರೆಂಡ್ ಅಂತ ಆ ಹುಡ್ಗ ಹೇಳ್ತಿರ್ತಾನೆ. ಸರ್, ಆ ಮನುಷ್ಯ ಒಳ್ಳೆಯವನಲ್ಲ, ಅನ್ಯಾಯವಾಗಿ ಎಲ್ರ ಹತ್ರ ಬಡ್ಡಿ ಕಲೆಕ್ಟ್ ಮಾಡ್ತಾನೆ. ನಮ್ಗೂನು ಇಷ್ಟೊಂದೆಲ್ಲ ದುಡ್ಡೇ ನಾವ್ ತಗೊಂಡೇ ಇಲ್ಲ, ಆದ್ರೂನು ಬಡ್ಡಿ ಮೇಲ್ ಬಡ್ಡಿ ಅಂತ ಹಾಕಿ ಇಷ್ಟ್ ದುಡ್ಡು ಮಾಡಿಟ್ಟಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ನೋಡು, ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ನಾನ್ ನಿನ್ ಜೊತೆ ಬಂದು ಅವನ ಹತ್ರ ಮಾತಾಡ್ತೀನಿ ಅಂತ ಆ ಹುಡ್ಗ ಹೇಳ್ಬೇಕಾದ್ರೆ, ಸಾರ್ ನಿಜವಾಗ್ಲು ನೀವ್ ನನ್ ಕಣ್ಗೆ ದೇವ್ರ ತರ ಕಾಣಿಸ್ತಾ ಇದೀರ ಸಾರ್, ತುಂಬಾ ಥ್ಯಾಂಕ್ಸ್ ಸಾರ್ ಅಂತ ಸೂರ್ಯ ಹೇಳ್ತಿರ್ತಾನೆ. ಪರವಾಗಿಲ್ಲ ಸೂರ್ಯ ಅವ್ರೆ, ಆದ್ರೆ ನನ್ ಬಗ್ಗೆ ನಾನ್ ನಿಮ್ ಹತ್ರ ಹೇಳಿದಿನ ನೀವಿಲ್ಲಿ ಯಾರತ್ರನೂ ಹೇಳ್ಬೇಡಿ ಅಂತ ಹುಡ್ಗ ಹೇಳ್ಬೇಕಾದ್ರೆ, ಅಯ್ಯೋ ನಾ ಹೇಳೋದಿಲ್ಲ ಸರ್, ಈ ಇಂಗ್ಲಿಷ್ ಲೆಟರ್ ಅಲ್ಲಿ ಇವಾಗ ಹೇಳ್ಕೊಟ್ರಲ್ಲ ಸೈಲೆಂಟ್ ಲೆಟರ್ ಇರುತ್ತೆ ಅಂತ, ಅದೇ ತರನೇ ನಿಮ್ ವಿಷಯ ನನ್ನ ಹತ್ರ ಸೈಲೆಂಟ್ ಆಗೇ ಇರುತ್ತೆ ಸರ್ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದನ್ನ ಕೇಳಿ ಆ ಹುಡ್ಗ ನಗ್ತಿರ್ತಾನೆ. ಸರಿ ಸರಿ, ನೀವ್ ಯಾರ ಹತ್ರನೂ ಹೇಳ್ಬೇಡಿ ಅಂತ ಆ ಹುಡ್ಗ ಹೇಳ್ಬೇಕಾದ್ರೆ, ಸರ್ ನಾನ್ ಯಾರ ಹತ್ರನೂ ಹೇಳೋದಿಲ್ಲ, ಆದ್ರೆ ನನ್ ಡ್ಯಾಡಿ ಮತ್ತೆ ಮೀನಾ ಹತ್ರ ಮಾತ್ರ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ, ನಾನು ಆ ಫೈನಾನ್ಷಿಯರ್ ಬಗ್ಗೆ ವಿಚಾರಿಸಿ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ, ನಾನು ಇನ್ ಬರ್ತೀನಿ ಅಂತ ಹೇಳಿ ಆ ಹುಡ್ಗ ಅಲ್ಲಿಂದ ಹೋಗ್ತಾನೆ. ಹೇಗೋ ನೀರಲ್ಲಿ ಮುಳುಗ್ತಾರನ್ಗೆ ಹುಲ್ಕಡ್ಡಿ ತರ ಯಾರೋ ಒಬ್ರು ಸಹಾಯಕ್ ಬಂದ್ರಲ್ಲ ಅಂತ ಸೂರ್ಯ ತುಂಬಾನೇ ಖುಷಿ ಪಡ್ತಿರ್ತಾನೆ. ಈ ಕಡೆ ಮೀನಾ ಮನೇಲಿರೋ ಅಂತ ಶಾಂತಿಗೆ ಕುಸುಮ ಅವರು, ಮೀನಾ ಮತ್ತೆ ಮಂಜ 3 ಜನ ತುಂಬಾನೇ ಸೇವೆ ಮಾಡ್ತಿರ್ತಾರೆ. ಹೊಸ ಟವಲ್, ಹೊಸ ಶಾಂಪೂ, ಟೂತ್ ಬ್ರಷ್ ಅಂತ ಎಲ್ಲ ಹೊಸದಾಗೆ ಶಾಂತಿಗೆ ಅಂತ ತಂದ್ಕೊಟ್ಟಿರ್ತಾರೆ. ಹಾಗೆ ಅವಳಿಗೆ ಏನ್ ಇಷ್ಟನೋ ಅದೇ ಅಡ್ಗೆನ ಮಾಡ್ಕೊಡ್ತಿರ್ತಾರೆ. ಕುಸುಮ ಅವ್ರ ಮನೆಗ್ ಬಂದ್ರು ಮೀನಾ ಮತ್ತೆ ಕುಸುಮ ಅವ್ರನ್ನ ಮಾತ್ರ ಶಾಂತಿ ಒಳ್ಳೆ ಕೆಲ್ಸದವ್ರ ತರಾನೇ ನೋಡ್ತಿರ್ತಾಳೆ. ಇದನ್ನ ನೋಡಿ ರಂಗನಾಥ್ ಮತ್ತೆ ಸೂರ್ಯ ಇಬ್ರಿಗೂ ಬೇಜಾರಾಗ್ತಿರತ್ತೆ. ಏನ್ ಡ್ಯಾಡಿ, ಮಮ್ಮಿ ಇಲ್ಲೂ ಶುರು ಹಚ್ಕೊಂಡ್ರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನು ಮಾಡಕ್ ಆಗಲ್ಲ ಕಣೋ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ, ಅದನ್ನ ಸರಿ ಮಾಡಕ್ ಆಗೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಆದ್ರೂ ಡ್ಯಾಡಿ, ಅವ್ರಿಗೆ ಬೇರೆ ಯಾವ ವಿಷಯದಲ್ಲಿ ಸೆಟ್ ಆಗುತ್ತೋ ಬಿಡುತ್ತೋ, ಆದ್ರೆ ಇಲ್ಲಿರೋರ್ ಮೇಲೆಲ್ಲ ಅಧಿಕಾರ ಚಲಾಯಿಸೋದಿಕ್ಕೆ ಸಖತ್ತಾಗ್ ಬರುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಕರೆಕ್ಟ್ ಆಗಿ ಹೇಳ್ದೆ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಈ ಅತ್ತೆ ಇಲ್ಲೇ ಇದಾರೆ ಕೇಳಿಸ್ಕೊತಾರೆ ಸುಮ್ನೆ ಇರಿ ಅಂತ ಮೀನಾ ಹೇಳ್ತಿರ್ತಾಳೆ. ಓ, ಮಮ್ಮಿಗೋಸ್ಕರ ಹೊಸ ರೂಲ್ಸ್ ಎಲ್ಲ ಮಾಡ್ತಿದೀರೋ, ಓಕೆ ಓಕೆ ಐ ವಿಲ್ ಟ್ರೈ ಅಂತ ಸೂರ್ಯ ಹೇಳ್ತಾನೆ. ಬಿ ಕೇರ್ಫುಲ್ ಅಂತ ಮೀನಾ ಹೇಳ್ಬೇಕಾದ್ರೆ, ಓಕೆ ಓಕೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇವರಿಬ್ರು ಮಾತನ್ನ ಕೇಳಿ ರಂಗನಾಥ್ ಅವರು ನಗ್ತಿರ್ತಾರೆ. ಡ್ಯಾಡಿ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅನ್ಕೊಂಡೆ. ನಾವು ಇಂಗ್ಲಿಷ್ ಕ್ಲಾಸ್ಗೆ ಹೋಗ್ತಿದೀವಲ್ವಾ, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಆಫೀಸರು ಅಲ್ಲಿ ಬರ್ತಿದಾರೆ ಡ್ಯಾಡಿ. ಅವ್ರ ಹೆಸರು ಮಿಶ್ರಾ ಅಂತ. ಅವರು ನಾರ್ತ್ ಇಂಡಿಯಾ ಇಂದ ಬಂದಿದ್ದಾರೆ. ನನ್ಗಿಂತ ಅವರು ಚಿಕ್ಕವ್ರೆ, ನೋಡೋದಕ್ಕೆ ಹೀರೋ ತರ ಇದಾರೆ, ತುಂಬಾ ಒಳ್ಳೆಯವರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನಪ್ಪ ಸೂರ್ಯ, ಯಾರ ಬಗ್ಗೆನೋ ನೀನ್ ಇಷ್ಟೊಂದೆಲ್ಲ ಹೊಗಳೋದಲ್ವಲ್ಲ, ಏನಪ್ಪ ಕಾರಣ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಕರೆಕ್ಟ್ ಆಗಿ ಕೇಳಿಸ್ಕೊಂಡೆ ಡ್ಯಾಡಿ, ನೀನು ನನ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ಅದು ಏನಂದ್ರೆ ನಮ್ಮನೆ ವಿಷಯನೆಲ್ಲ ಅವ್ರ ಹತ್ರ ಹೇಳದ್ನ, ಅದಕ್ಕೆ ಅವರು ಆ ಫೈನಾನ್ಷಿಯರ್ನ ಮೀಟ್ ಮಾಡಿ ನಮ್ ಸಮಸ್ಯೆಗೆ ಒಂದು ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದಾರೆ ಡ್ಯಾಡಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದಾ, ಆದ್ರೆ ಫೈನಾನ್ಷಿಯರ್ನ ಮೀಟ್ ಮಾಡೋದ್ರಿಂದ ನಮ್ ಸಮಸ್ಯೆ ಹೇಗಪ್ಪ ಪರಿಹಾರ ಆಗತ್ತೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಯ್ಯೋ ಡ್ಯಾಡಿ, ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರು, ಅವ್ರು ಬಂದು
ಫೈನಾನ್ಷಿಯರ್ನ ನೋಡಿದ್ರೆ ಅವ್ರಿಗೂ ಭಯ ಶುರುವಾಗುತ್ತಲ್ವಾ? ಯಾಕಂದ್ರೆ ಆ ಫೈನಾನ್ಷಿಯರ್ ಯಾವ್ದೇ ಕಾರಣಕ್ಕೂ ಕರೆಕ್ಟ್ ಆಗಿ ಲೆಕ್ಕ ಇಟ್ಟಿರ್ತಾನೆ ಅನ್ನೋ ಗ್ಯಾರಂಟಿ ನನ್ಗಿಲ್ಲ. ಪಕ್ಕಾ ಬ್ಲಾಕ್ ಮನಿ ಇಟ್ಟೇ ಇಟ್ಟಿರ್ತಾನೆ. ಅವ್ರ್ ನೋಡಿದ್ರೆ ಅವ್ನ್ಗೆ ಭಯ ಬರುತ್ತೆ ತಾನೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಕಣಪ್ಪ, ಅದರಿಂದ ನಮ್ಗೇನ್ ಉಪಯೋಗ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ಡ್ಯಾಡಿ, ಆ ಆಫೀಸರ್ ಬಂದು ಅವನನ್ನ ಹೆದರ್ಸಿದ್ರೆ ಸಾಕು, ಯಾವ ಲೆಕ್ಕದಲ್ಲಿ ಅವನ 48 ಲಕ್ಷನ ತೋರಿಸ್ದ ಅಂತ ಲೆಕ್ಕ ಕೇಳ್ತಿರ್ತಾನೆ. ಅವಾಗ ಅವನು ತಾನಾಗೆ ಸಿಕ್ಕಾಕೋತಾನೆ ಡ್ಯಾಡಿ. ಆಗ ಹೇಗಾದ್ರೂ ಮಾಡಿ ಈ ನೋಟಿಸ್ನ ವಾಪಸ್ ತಗೋಬೋದಲ್ವಾ ಡ್ಯಾಡಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಕಣಪ್ಪ, ಏನೋ ಒಳ್ಳೇದಾದ್ರೆ ಸಾಕು ಅಂತ ರಂಗನಾಥ್ ಅವರು ಹೇಳ್ತಾರೆ. ಖಂಡಿತ ಒಳ್ಳೇದಾಗುತ್ತೆ ಡ್ಯಾಡಿ, ನೀನೇನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಆಗ ಮನೋಜ ಅವಳ ಜೊತೆ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಇನ್ಮೇಲೆ ಮತ್ತೆ ಶುರು ಅನ್ಸುತ್ತೆ. ಅವಾಗ ಬಂದು ಈ ರೀತಿ ಬಾಸ್ ಜೊತೆ ಮಾತಾಡೋದು ಇನ್ನು ಜಾಸ್ತಿ ಆಗತ್ತೆ ಅಂತ ಸೀನಾ ಬ್ರೋ ಮತ್ತೆ ಛಾಯಾ ಇಬ್ರು ಮಾತಾಡ್ಕೋತಿರ್ತಾರೆ. ಹೌದು ಮನೋಜ್, ನಿಮ್ಮಮ್ಮ ಎಲ್ಲಿ? ಶ್ರುತಿ ಮನೆಗೆ ಹೊರಟೋದ್ರ ಅಂತ ರೋಹಿಣಿ ವಿಚಾರಿಸ್ಬೇಕಾದ್ರೆ ಇಲ್ಲ, ಮೀನಾ ಮನೆಗೆ ಹೋದ್ರು ಅಂತ ಮನೋಜ ಹೇಳ್ತಾನೆ. ಏನು, ಮೀನಾ ಮನೆಗೆ ಹೋದ್ರಾ? ಅಲ್ಲಿಗೆ ಅತ್ತೆ ಹೋಗೋದೇ ಇಲ್ವಲ್ಲ, ಅದ್ ಹೇಗ್ ಹೋದ್ರು ಅಂತ ರೋಹಿಣಿ ವಿಚಾರಿಸ್ತಾಳೆ. ಅಪ್ಪ ಬಂದ್ ಕರೆದ್ರಲ್ಲ, ಅದಕ್ಕೆ ಅಮ್ಮನು ಹೊರಟೋದ್ರು ಅಂತ ಮನೋಜ ಹೇಳ್ತಾನೆ. ನೋಡ್ದ್ಯಾ ಮನೋಜ್, ಮಾವನಿಂದ ಅತ್ತೆನ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬಂದೆ ಕರೆದಿದ ತಕ್ಷಣನೇ ಅತ್ತೆ ಹೇಗ್ ಹೊರಟೋದ್ರು ನೋಡಿದ್ರ? ಆದ್ರೆ ನಾವಿಬ್ರು ಮಾತ್ರ ದೂರನೇ ಇದೀವಲ್ಲ ಮನೋಜ್ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಅದೆಲ್ಲ ಇರ್ಲಿ ರೋಹಿಣಿ, ಮೊದ್ಲು ಮನೆ ಸಮಸ್ಯೆ ಸರಿ ಹೋಗ್ಬೇಕು ಅಂತ ಮನೋಜ ಹೇಳ್ತಾನೆ. ನೋಡಿ ಮನೋಜ್, ಮನೆ ಸಮಸ್ಯೆ ಸರಿ ಹೋಗ್ಬೇಕು ಅಂದ್ರೆ ಅದಕ್ಕಿರೋದ್ ಒಂದೇ ದಾರಿ ಅಂತ ರೋಹಿಣಿ ಹೇಳ್ತಾಳೆ. ಏನದು ಅಂತ ಮನೋಜ ಕೇಳ್ಬೇಕಾದ್ರೆ ಅದೇ ಇನ್ ಉಳಿದಿದ್ಯಲ್ಲ 38 ಲಕ್ಷ, ಅದನ್ನ ನಿಮ್ಮಿಂದ ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಮನೆನ ಮಾರ್ಬಿಟ್ಟು ಆ ದುಡ್ಡಲ್ಲಿ ನೀವ್ ಸಾಲ ತೀರ್ಸ್ಬೋದಲ್ವಾ ಅಂತ ರೋಹಿಣಿ ಐಡಿಯಾ ಕೊಡ್ತಾಳೆ. ಕರೆಕ್ಟ್ ಬ್ರೋ, ನೀವು ಬೇರೆ ಸೆಂಟರ್ ಆಫ್ ಏರಿಯಾದಲ್ಲಿ ಇದೀರಾ, ಅಲ್ಲಿ ತುಂಬಾನೇ ಜಾಸ್ತಿ ದುಡ್ಡು ಓಡ್ತಿರುತ್ತೆ ಅಂತ ಸೀನಾ ಬ್ರೋ ಹೇಳ್ತಾನೆ. ನೋಡು ಮನೋಜ್, ಈ ಮನೆನ ಮಾರಿದ್ರೆ ಅದ್ರಲ್ಲಿ ನಿಮ್ಗೆ ದುಡ್ಡು ಬರುತ್ತೆ. ಅಂದ್ರೆ ಆ ಅಮೌಂಟ್ ಅಲ್ಲಿ ನೀವ್ ಸಾಲನೂ ತೀರ್ಸ್ಬೋದು, ಹೊಸ ಮನೆನೂ ತಗೋಬಹುದು ಅಂತ ರೋಹಿಣಿ ಹೇಳ್ತಾಳೆ. ಇದನ್ನೆಲ್ಲ ನಾನು ಆಲ್ರೆಡಿ ಹೇಳಾಯ್ತು, ಆದ್ರೆ ಯಾರು ಈ ಮಾತಿನ ಕಿವಿಗೆ ಹಾಕೊಳ್ಳಿಲ್ಲ. ಅಕಸ್ಮಾತ್ ಆ ಮನೆನ ಮಾರಿದ್ರು ಸಹ ಆ ಮನೆಯಿಂದ ನನಗೇನು ಸಿಕ್ಕೋದಿಲ್ಲ ಅಂತ ಮನೋಜ ಹೇಳ್ತಾನೆ. ಯಾಕ್ ಮನೋಜ್ ಈ ರೀತಿ ಹೇಳ್ತಿದ್ದೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಆ ಮನೆನ ಮಾರಿದ್ರು ಅದ್ರಲ್ಲಿ ಶೇರ್ನ ನಾನು ಕೊಡೋದಿಲ್ಲ ಅಂತ ಅಪ್ಪ ಹೇಳ್ಬಿಟ್ರು ಅಂತ ಮನೋಜ ಹೇಳ್ದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಅದ್ ಹೇಗ್ ಮನೋಜ್ ನಿನಗ್ ದುಡ್ಡು ಕೊಡೋದಿಲ್ಲ ಅವರು ಅಂತ ರೋಹಿಣಿ ಕೇಳ್ಬೇಕಾದ್ರೆ ಆ ಮನೆ ಮೇಲೆ ನಾನು ತುಂಬಾ ಸಾಲ ಮಾಡಿದೀನಿ ಅಂತ ನನ್ ಶೇರ್ ಕೂಡ ಸೂರ್ಯನ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ರು. ಇಷ್ಟೆಲ್ಲ ಹೇಳಿದ್ಮೇಲೆ ಆ ಮನೆ ಮಾರಿದ್ರೆಷ್ಟು ಬಿಟ್ರೆಷ್ಟು, ಆದ್ರಿಂದ ನನ್ಗೆ ಯಾವ ಯೂಸು ಇಲ್ಲ ಅಂತ ಮನೋಜ ಹೇಳ್ತಾನೆ. ಅದ್ ಹೇಗ್ ಮನೋಜ್ ನಿನ್ಗೆ ಶೇರ್ ಇಲ್ದೇ ಇರತ್ತೆ, ನೀನು ಆ ಮನೆ ದೊಡ್ಡ ಮಗ, ನಿನ್ಗೆ ಎಲ್ಲಾ ಹಕ್ಕು ಇದೆ ಅಂತ ರೋಹಿಣಿ ಮನೋಜನ್ ತಲೆ ಕೆಡ್ಸೋದಕ್ಕೆ ನೋಡ್ತಾಳೆ. ನಿನ್ಗೆಲ್ಲಾ ಗೊತ್ತಿದೆ, ಆದ್ರೆ ಏನ್ ಮಾಡೋದು, ನಮ್ಮ ಅಪ್ಪಂಗ್ ಗೊತ್ತಿಲ್ವಲ್ಲ, ಅವ್ರಿಗೆ ಸೂರ್ಯ ಮತ್ತೆ ರವಿ ಮಾತ್ರ ತುಂಬಾ ಮುಖ್ಯ ಅಂತ ಮನೋಜ ಹೇಳ್ತಾನೆ. ಮನೋಜ್, ಲೀಗಲ್ ಆಗಿ ಹೇಳ್ಬೇಕು ಅಂದ್ರೆ ಮನೇನ 3 ಭಾಗ ಮಾಡ್ಬೇಕು. ನಿಮ್ ಅಪ್ಪ ಇಲ್ಲ ಅಂತ ಹೇಳಿದ್ರು ಕೋರ್ಟ್ ಅಲ್ಲಿ ಆ ರೀತಿ ಹೇಳೋದಿಲ್ವಲ್ಲ. ನಾಳೆಗೆ ನೀನ್ ಕೇಸ್ ಹಾಕಿದ್ರೆ ನೀನ್ ಶೇರ್ನ ಮಾವ ಕೊಡ್ಲೇಬೇಕಾಗತ್ತೆ. ಯೋಚನೆ ಮಾಡು ಮನೋಜ್ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನೋಡ್ದ್ಯಾ ಛಾಯಾ, ಆಸ್ತಿನ ಭಾಗ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ ಇವಳು ಅಂತ ಸೀನಾ ಬ್ರೋ ಛಾಯಾ ಹತ್ರ ಹೇಳ್ತಿರ್ತಾರೆ. ಹಾಗಿದ್ರೆ ಹೊಸ ಶೋರೂಮ್ ಓಪನ್ ಮಾಡಿದ್ರೆ ನಾನೇ ಅಲ್ಲಿ ಮ್ಯಾನೇಜರ್ ಆಗಿರ್ಬೋದಲ್ವಾ ಅಂತ ಛಾಯಾ ಹೇಳ್ತಾಳೆ. ನೀನು ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ರೋಹಿಣಿ, ನೀ ಹೇಳ್ತಾ ಇರೋದು ಕರೆಕ್ಟೇ, ನನ್ ಶೇರ್ ನನಗೆ ಬಂದ್ರೆ ನನ್ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅಪ್ಪ ಕೊಡ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಕೊಡೋದಿಲ್ಲ ಅಂತ ಅವರು ಹೇಳೋದಕ್ಕಾಗದೇ ಇಲ್ಲ. ಮನೋಜ್, ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ಹೇಳು, ನಾನೇ ಒಬ್ರು ಲಾಯರ್ನ ಹಿಡಿದು ನಿನಗ್ ಸಿಗ್ಬೇಕಾಗಿರೋ ಶೇರ್ನ ಸಿಗೋ ರೀತಿ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನೀ ಹೇಳೋದು ಸರಿನೇ, ಆದ್ರೆ ನನಗ್ ಸಪೋರ್ಟ್ ಮಾಡೋರು ಯಾರು ಇಲ್ವೇ ಅಂತ ಮನೋಜ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಮನೋಜನ್ಗೆ ಡೈವರ್ಸ್ ಕೊಡ್ಸೋದಕ್ಕೆ ಅಂತ ಶಾಂತಿ ಅಪಾಯಿಂಟ್ ಮಾಡಿರೋ ಅಂತ ಲಾಯರ್ ಶೋರೂಮ್ಗೆ ಬರ್ತಾರೆ. ಅವ್ರು ಇವ್ರಿಬ್ರು ಜೊತೆಯಾಗಿರೋದನ್ನ ನೋಡಿ ಶಾಕ್ ಆಗ್ತಾರೆ. ಫೀಲ್ ಮಾಡ್ಕೋಬೇಡ ಮನೋಜ್, ನಿನ್ಗ್ ಯಾರು ಇಲ್ಲ ಅಂತ ಅನ್ಕೋಬೇಡ, ನಾನಿದ್ದೀನಿ ನಿನ್ಗೋಸ್ಕರ ಅಂತ ಹೇಳ್ತಾ ರೋಹಿಣಿ ಮನೋಜನ್ ಕೈನ ಹಿಡ್ಕೋತಾಳೆ. ಅದನ್ನ ನೋಡಿ ಆ ಲಾಯರ್ಗೆ ಶಾಕ್ ಆಗಿ ಮನೋಜ್ ಅಂತ ಕೂಗ್ತಾರೆ. ಆಗ ಲಾಯರ್ನ ನೋಡ್ತಿದ್ದಂಗೆ ರೋಹಿಣಿ ಮತ್ತೆ ಮನೋಜ ಇಬ್ರು ಏನ್ ಇವ್ರು ಇಲ್ಲಿ ಬಂದಿರಲ್ಲ ಅಂತ ಶಾಕ್ ಅಲ್ಲಿ ಅವ್ರ ಮುಖ ನೋಡ್ತಿರ್ತಾರೆ. ಮೇಡಮ್ ಬನ್ನಿ ಮೇಡಮ್ ಅಂತ ಮನೋಜ ಹೇಳ್ಬೇಕಾದ್ರೆ ಏನ್ ಮನೋಜ್ ಎಲ್ಲ ಬದ್ಲಾಗಿದೆ, ಏನ್ ಸಮಾಚಾರ ಅಂತ ಲಾಯರ್ ಕೇಳ್ಬೇಕಾದ್ರೆ ಏನ್ ಮೇಡಮ್ ಹೇಳ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ಶೋರೂಮ್ ಅಲ್ಲಿ ತುಂಬಾ ಚೇಂಜಸ್ ನಡೀತಾ ಇದೆ ಅಂತ ಲಾಯರ್ ಹೇಳಿದಾಗ ಹೌದು ಮೇಡಮ್, ಇಂಟೀರಿಯರ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದೀನಿ ಅಂತ ಮನೋಜ ಹೇಳ್ತಾನೆ. ಎಲ್ಲ ಬದಲಾಗಿದೆ, ಗೊತ್ತಾಗ್ತಾ ಇದೆ. ಬಿಸ್ನೆಸ್ ಹೇಗ್ ನಡೀತಾ ಇದೆ ಅಂತ ಲಾಯರ್ ಕೇಳ್ಬೇಕಾದ್ರೆ ಹ್ಞೂ ಮೇಡಮ್ ಚೆನ್ನಾಗ್ ನಡೀತಾ ಇದೆ ಅಂತ ಮನೋಜ ಹೇಳ್ತಾನೆ. ಹೌದು ಮೇಡಮ್, ಏನು ಸಡನ್ ಆಗಿ ಬಂದ್ರಿ, ಏನಾದ್ರೂ ಕೇಸ್ ಬಗ್ಗೆ ಮಾತಾಡೋದಕ್ಕ ಅಂತ ಮನೋಜ ಕೇಳ್ಬೇಕಾದ್ರೆ ಕೇಸ್ ವಿಷಯವಾಗಿ ನಾನ್ ಯಾಕೆ ಇಲ್ಲಿಗ್ ಬರ್ಲಿ, ಒಂದ್ AC ತಗೋಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಲಾಯರ್ ಹೇಳ್ಬೇಕಾದ್ರೆ ಓಕೆ ಮೇಡಮ್ ತಗೊಳ್ಳುವಂತೆ, ಬನ್ನಿ ಯಾವ್ದ್ ಬೇಕು ಹೇಳಿ ಅಂತ ಮನೋಜ ಕೇಳ್ತಾನೆ. ಆಗ ಲಾಯರ್ ರೋಹಿಣಿನೇ ಗುರಾಯಿಸ್ತಾ ಇರ್ತಾರೆ.
ಮೇಡಮ್ ಬನ್ನಿ ಬನ್ನಿ ತೋರಿಸ್ತೀನಿ ಎಸಿನ ಅಂತ ಹೇಳಿ ಮನೋಜ ಲಾಯರ್ನ ಕರ್ಕೊಂಡು ಹೋಗ್ತಾನೆ. ನೋಡಿ ಮೇಡಮ್, ಇದು ಸೂಪರ್ ಮಾಡೆಲ್, ಇತ್ತೀಚೆಗೆ ಇದೇ ಜಾಸ್ತಿ ಸೇಲ್ ಆಗ್ತಿರೋದು ಅಂತ ಮನೋಜ ಎಸಿ ತೋರಿಸ್ಬೇಕಾದ್ರೆ, ಅದೆಲ್ಲ ಇರ್ಲಿ, ರೋಹಿಣಿ ಏನ್ ಮಾಡ್ತಿದ್ದಾಳೆ ಅಂತ ಲಾಯರ್ ಕೇಳ್ತಾರೆ. "ಆ, ಅದು" ಅಂತ ಮನೋಜ ಹೇಳೋದಕ್ಕೆ ಒದ್ದಾಡ್ಬೇಕಾದ್ರೆ, ಇವಳಿಂದ ಡೈವರ್ಸ್ ತಗೋಬೇಕು ಅಂತ ತಾನೆ ನೀನು ಮತ್ತೆ ನಿಮ್ಮಮ್ಮ ಇಬ್ರು ಆಫೀಸ್ಗೆ ಬಂದು ಕುತ್ಕೊಂಡಿದ್ರಲ್ಲ. ಕೋರ್ಟ್ ನಿಮ್ಗೆ 6 ತಿಂಗಳು ಬೇರೆ ಟೈಮ್ ಕೊಟ್ಟಿದೆ. ರೋಹಿಣಿಗ್ ಬೇಕಾಗಿರೋ ಖರ್ಚು ವೆಚ್ಚನ ನೀವೇ ನೋಡ್ಕೋಬೇಕು ಅಂತಾನೆ ಹೇಳಿದಾರೆ. ಆದ್ರೆ ನೀವು ಅದ್ರ ಬಗ್ಗೆ ಮಾತ್ರ ಗಮನ ಕೊಡ್ತಿರೋ ತರ ಕಾಣಿಸ್ತಿಲ್ವಲ್ಲ, ಏನಿದೆಲ್ಲ ಅಂತ ಲಾಯರ್ ಕೇಳ್ಬೇಕಾದ್ರೆ, ಅಯ್ಯೋ ಆ ರೀತಿ ಎಲ್ಲ ಏನಿಲ್ಲ ಮೇಡಮ್ ಅಂತ ಮನೋಜ ಹೇಳ್ತಿರ್ತಾನೆ. ನೀವಿಬ್ರು ಎಷ್ಟು ಚೆನ್ನಾಗಿದ್ರಿ ಅನ್ನೋದನ್ನ ನಾನ್ ಕಣ್ಣಾರೆ ನೋಡಿದೀನಿ. ಮತ್ತೆ ನೀವಿಬ್ರು ಒಂದಾಗ್ಬೇಕು ಅನ್ನೋ ನಿಮ್ಗೆ ಐಡಿಯಾ ಇದ್ರೆ ನನ್ಗೇನು ಸಮಸ್ಯೆ ಇಲ್ಲ. ನಿಮ್ ಕೇಸ್ ಕ್ಲೋಸ್ ಆಯ್ತಲ್ಲ ಅಂತ ನಾನ್ ಖುಷಿಯಾಗಿರ್ತೀನಿ ಅಂತ ಲಾಯರ್ ಹೇಳ್ಬೇಕಾದ್ರೆ, ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ಮೇಡಮ್, ಆರ್ಡರ್ ವಿಷಯವಾಗಿ ಅವಳು ನನ್ನನ್ನ ಮೀಟ್ ಮಾಡಕ್ ಬಂದು ಅಷ್ಟೇನೆ, ಬೇರೆ ಏನೂ ಇಲ್ಲ ಅಂತ ಮನೋಜ ಹೇಳ್ತಾನೆ. ಇದನ್ನ ಕೇಳಿ ಲಾಯರ್ಗೆ ಇವ್ನ್ ಮಾತಿನ ಮೇಲೆ ನಂಬಿಕೆ ಬರ್ತಿರೋದಿಲ್ಲ. ಇವ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ರೋಹಿಣಿಗೂ ಶಾಕ್ ಆಗತ್ತೆ. ನೋಡು ಮನೋಜ್, ಲಾಯರ್ ಹತ್ರ ಸುಳ್ಳು ಹೇಳಿದ್ರೆ ತಕ್ಷಣ ಕಂಡುಹಿಡ್ದ್ಬಿಡ್ತೀವಿ, ಅದ್ ನಿನ್ಗೂ ಚೆನ್ನಾಗ್ ಗೊತ್ತಿದೆ ತಾನೆ. ನಿಮ್ಮಿಬ್ರನ್ನ ನೋಡಿದ್ರೆ ಮತ್ತೆ ಪ್ಯಾಚಪ್ ಆಗಿರೋ ತರ ಕಾಣಿಸ್ತಿದೆ ಅಂತ ಲಾಯರ್ ಹೇಳ್ಬೇಕಾದ್ರೆ ಮನೋಜ ಇಲ್ಲ ಅಂತಾನೆ ವಾದ ಮಾಡ್ತಿರ್ತಾನೆ. ಇಟ್ಸ್ ಓಕೆ ಮನೋಜ್, ನಿಮ್ ಪರ್ಸನಲ್ ವಿಷಯದ ಬಗ್ಗೆ ನಾನೇನು ಕೇಳೋದಿಲ್ಲ. ಆದ್ರೆ ಏನೇ ಇದ್ರೂನು ಕೋರ್ಟ್ ಹಿಯರಿಂಗ್ ಬರೋಷ್ಟ್ರಲ್ಲಿ ನಿರ್ಧಾರ ಮಾಡ್ಬಿಡಿ. ಸರಿ, ನನ್ಗೆ ಈ ಎಸಿ ಓಕೆ ಇದೆ, ಇದನ್ನೇ ಕಳಿಸಿ ಅಂತ ಮನೋಜನ್ಗೆ ಲಾಯರ್ ಹೇಳ್ತಾರೆ. ಮೇಡಮ್, ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ, ಇದು 45,000 ಆಗತ್ತೆ. ನಾನ್ ನಿಮ್ಗೋಸ್ಕರ 1000 ರುಪೀಸ್ ಡಿಸ್ಕೌಂಟ್ ಕೊಡ್ತೀನಿ. ಕಾರ್ಡ್ ಕ್ಯಾಶಾ ಅಂತ ಮನೋಜ ಕೇಳ್ಬೇಕಾದ್ರೆ, ಫೀಸು ಅದೇ ನೀವ್ ನನ್ಗೆ ಫೀಸ್ ಕೊಡ್ಬೇಕಲ್ಲ, ಅದ್ರಲ್ಲಿ ಕಟ್ ಮಾಡ್ಕೊಳ್ಳಿ ಸರಿನಾ, ಇದನ್ನ ನನ್ನ ಆಫೀಸ್ ಕಳಿಸ್ಬಿಡಿ ಅಂತ ಹೇಳ್ತಾ ಲಾಯರ್ ಮೇಡಮ್ ರೋಹಿಣಿನೇ ಗುರಾಯಿಸ್ತಾ ಅಲ್ಲಿಂದ ಹೋಗ್ತಾರೆ. ರೋಹಿಣಿ, ಏನಿದು ಲಾಯರ್ ನೋಡ್ಬಿಟ್ರಲ್ಲ ಅಂತ ಮನೋಜ ಕೇಳ್ಬೇಕಾದ್ರೆ, ಅವ್ರ ಏನ್ ಮಾಡ್ತಾರೋ ಮಾಡ್ಕೊಳ್ಳಿ, ನಾನಿದೀನಿ ಬಿಡು ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕುಸುಮ ಅವ್ರ ಮನೇಲಿ ಶಾಂತಿನ ಒಳ್ಳೆ ರಾಣಿ ತರ ನೋಡ್ಕೋತಿರ್ತಾರೆ. ಅವಳು ಬೇಕಾಗಿದ್ದ ಅಡ್ಗೆ ತಿಂಡಿನೆಲ್ಲ ಬಿಸಿ ಬಿಸಿಯಾಗಿ ಮಾಡಿ ಅವಳ ಮುಂದೆ ತಂದು ತಂದು ಕೊಡ್ತಾ ಇರ್ತಾರೆ. ಅವಳು ಆರಾಮಾಗಿ ಕಾಲ್ ಮೇಲ್ ಕಾಲ್ ಹಾಕೊಂಡು ಊಟ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಕನಕ ಬರ್ತಾಳೆ. ಅತ್ತೆ ಹೇಗಿದ್ದೀರಾ ಅಂತ ಕನಕ ಮಾತಾಡ್ಸ್ಬೇಕಾದ್ರೆ, ಇದೀನಿ ಅಂತ ಶಾಂತಿ ಉಡಾಫೆಯಾಗಿ ಮಾತಾಡ್ತಾಳೆ. ಕನಕ, ನೀ ಹಿಂಗೆ ಕೇಳಿದ್ರು ನಮ್ ಸಕ್ಕರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ, ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ಕಣ ಸೂರ್ಯ, ದೇವ್ರು ಎಲ್ರಿಗೂನು ಬಾಯಿ ಒಳಗಡೆ ನಾಲ್ಗೆ ಇಟ್ಟಿದ್ದಾನೆ, ಆದ್ರೆ ನಿಮ್ಮಮ್ಮನಿಗೆ ಆ ನಾಲ್ಗೆ ಜೊತೆನೆ ಸೂಜಿನೂ ಕೊಟ್ಬಿಟ್ಟಿದ್ದಾನೆ ಅನ್ಸುತ್ತೆ, ಅದಕ್ಕೆ ಎಲ್ರನ್ನು ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ಕೋಪದಿಂದ ಸೂರ್ಯ ಮತ್ತೆ ರಂಗನಾಥ್ನೆ ಗುರಾಯಿಸ್ತಿರ್ತಾಳೆ. ಅಯ್ಯ, ಏನ್ ಸಾಂಬಾರ್ ಇದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಇದು ಮೆಣಸಿನ ಸಾರು, ಅದು ನಿಮ್ ಗಂಟ್ಲುಗೆ ಚೆನ್ನಾಗಿರುತ್ತೆ ಅಂತ ಮಾಡಿದೀನಿ ಅಂತ ಕುಸುಮ ಅವ್ರು ಹೇಳ್ತಾರೆ. ತಿನ್ಬೇಕಾದ್ರೇನೆ ಯಾವ ಸಾಂಬಾರು ಅಂತ ಗೊತ್ತಾಗ್ಬೇಕು, ಅದು ಗೊತ್ತಾಗ್ದೆ ಕನ್ಫ್ಯೂಸ್ ಆಗಿ ಯಾವ್ದು ಅಂತ ಗೊತ್ತಿಲ್ದೆ ನಿಮ್ಮನ್ನ ಏನು ಅಂತ ಕೇಳ್ತಾ ಇದೀನಿ. ಅದೇನು ಅಂತ ಅಡ್ಗೆ ಮಾಡಿದಿರೋ ಏನೋ ಅಂತ ಶಾಂತಿ ಬೇಕು ಅಂತಾನೆ ಹೇಳ್ತಿರ್ತಾಳೆ. ಏನೇ ಶಾಂತಿ, ಊಟ ಮಾಡ್ಬೇಕಾದ್ರೂ ನಿನ್ನಿಂದ ಕಂಪ್ಲೇಂಟ್ ಮಾಡ್ದೆ ಊಟ ಮಾಡಕ್ ಆಗೋದಿಲ್ಲ ಅಲ್ವಾ ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಸಕ್ರೆ, ಅತ್ತೆ ಸಾಂಬಾರ್ ಮಾಡೋದ್ರಲ್ಲೆಲ್ಲ ಎಕ್ಸ್ಪರ್ಟ್, ಅವ್ರ ಅಡಿಗೆ ಮಾಡ್ಬೇಕಾದ್ರೇನೆ ವಾಸನೆಲೆ ಏನ್ ಮಾಡ್ತಿದಾರೆ ಅಂತ ಕಂಡುಹಿಡಿಬೋದು, ಅಷ್ಟ್ ಚೆನ್ನಾಗ್ ಮಾಡ್ತಾರೆ ಅಂತ ಸೂರ್ಯ ಹೊಗಳ್ತಿರ್ತಾನೆ. ನಾನೇನಾದ್ರೂ ನಮ್ಮ ಮನೇಲಿ ಈ ಮೆಣಸಿನ ಸಾಂಬಾರ್ ಮಾಡಿದಿದ್ರೆ ನಮ್ಮ ಮನೇಲಿ ಯಾರು ಊಟ ಮಾಡ್ತಿರ್ಲಿಲ್ಲ, ಹಂಗೆ ಗ್ಲಾಸ್ ಅಲ್ಲಿ ಹಾಕೊಂಡೇ ಕುಡ್ಕೊಂಡ್ಬಿಡ್ತಾ ಇದ್ರು ಅಂತ ಶಾಂತಿ ಹೇಳ್ಬೇಕಾದ್ರೆ, ಸೂರ್ಯ ಮತ್ತೆ ರಂಗನಾಥ್ ಅವರು ಇಬ್ರು ಮುಖ ಮುಖ ನೋಡ್ಕೋತಿರ್ತಾರೆ. ಹಾಗೆ ಸೂರ್ಯ ಹಳೇದನ್ನ ನೆನ್ಸ್ಕೊತಾ ಇರ್ತಾನೆ. ಎಲ್ರು ಶಾಂತಿ ಮಾಡಿರೋ ಸಾಂಬಾರಲ್ಲಿ ಊಟ ಮಾಡ್ಬೇಕಾದ್ರೆ ಏನ್ ಸಾಂಬಾರ್ ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ತಾರೆ. ಯಾಕ್ರಿ ಹಿಂಗ್ ನೋಡ್ತಾ ಕೂತಿದೀರಾ, ಊಟ ಮಾಡಿ ಅಂತ ಶಾಂತಿ ರಂಗನಾಥ್ಗೆ ಹೇಳ್ಬೇಕಾದ್ರೆ, ಅಲ್ಲ ಇದೇನ್ ಸಾಂಬಾರ್ ಮಾಡಿರೋದು ಶಾಂತಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇದು ಮೆಣಸಿನ ಸಾಂಬಾರು ರೀ ಅಂತ ಶಾಂತಿ ಹೇಳ್ದಾಗ, ಏನು ಸಕ್ರೆ ಇದು ಮೆಣಸಿನ ಸಾಂಬಾರ, ನಾನೆಲ್ಲ ಇದು ಹಾಗ್ಲಕಾಯಿ ಸಾರು ಅನ್ಕೊಂಡೆ, ಅಷ್ಟು ಕಹಿಯಾಗಿದೆ ಸಕ್ರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನಾ ಮಾಡಿರೋ ಅಡ್ಗೆನ ನೀನ್ ಯಾವತ್ತಾನೆ ಹೊಗಳಿದ್ಯಪ್ಪ ಮನೋಜ, ನೀನಾದ್ರೆ ಹೇಳ ನಾನ್ ಮಾಡಿರೋ ಸಾಂಬಾರ್ ಹೆಂಗಿದೆ ಅಂತ ಶಾಂತಿ ಕೇಳಿದಾಗ, ಬಾಯಲ್ಲಿ ಇಡಕ್ ಆಗ್ತಿಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ ಮತ್ತೆ ರವಿ ಇಬ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಅಮ್ಮ, ಏನೋ ಕಾಂಬಿನೇಷನ್ ತಪ್ಪಾಗಿ ಹಾಕಿದೀರಾ ಅನ್ಸುತ್ತೆ, ಅದಕ್ಕೆ ಈ ರೀತಿ ಕಹಿ ಬಂದಿದೆ ಅಂತ ರವಿ ಹೇಳ್ತಿರ್ತಾನೆ. ನಿಮ್ಮೆಲ್ರಿಗೂ ನಾಲ್ಗೆ ಸತ್ತೋಗಿದೆ ಅನ್ಸುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಕರೆಕ್ಟ್ ಸಕ್ರೆ, ನೀವ್ ಮಾಡಿರೋ ಅಡಿಗೆನ ತಿಂದು ತಿಂದು ನಮ್ ನಾಲ್ಗೆ ಎಲ್ಲ ಸತ್ತೋಗ್ಬಿಟ್ಟವೆ ಅಂತ ಸೂರ್ಯ ಹೇಳ್ಕೊಂಡ್ ನಗ್ತಿರ್ತಾನೆ. ಇದನ್ನ ಕೇಳಿ ರವಿ, ಮನೋಜ, ರಂಗನಾಥ್ ಎಲ್ರು ಬಿದ್ದು ಬಿದ್ದು ನಗ್ತಿದ್ರೆ ಶಾಂತಿ ಮಾತ್ರ ಗುರಾಯಿಸ್ತಾ ಇರ್ತಾಳೆ. ಇದನ್ನ ನೆನೆಸ್ಕೊಂಡು ಸೂರ್ಯ ಅಲ್ಲೂ ಕೂಡ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಸೂರ್ಯ,
ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನನ್ಗೆ ಗೊತ್ತಾಯ್ತು ಬಿಡಪ್ಪ ಅಂತ ಹೇಳ್ಕೊಂಡು ರಂಗನಾಥ್ ಅವರು ನಗ್ತಿರ್ತಾರೆ. ಏನ್ ಮಾಡೋದು, ಕೆಲವು ವಿಷಯಗಳನ್ನ ಆಚೆ ಹೇಳಕ್ಕಾಗೋದಿಲ್ಲ, ಹಂಗೆ ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ ಅಂತ ಸೂರ್ಯಂಗೆ ರಂಗನಾಥ್ ಅವರು ಹೇಳಿದಾಗ ಅದಕ್ಕೆ ಸೂರ್ಯ ಸರಿ ಅಂತ ತಲೆ ಆಡಿಸ್ತಿರ್ತಾನೆ. ಅಷ್ಟ್ರಲ್ಲಿ ಶಾಂತಿಗೂ ಆ ಘಟನೆ ನೆನಪಾಗಿ ಸೂರ್ಯ ಮತ್ತೆ ರಂಗನಾಥ್ ಅವ್ರನ್ನ ಗುರಾಯಿಸ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.